ಕ್ವಿಕ್ 25ಗೆ ಸ್ವಾಗತ. ನಾನು ಮಾಲ್ತೆ. ಶಿಕ್ಷಣದ 25 ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬ. ದೆಹಲಿಯಲ್ಲಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ನಾವು ಭಿನ್ನಮತೀಯರಲ್ಲ ಅಂದಿದ್ದಾರೆ. ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ವಿರುದ್ಧ ಮಾತನಾಡಿದ ತಕ್ಷಣ ನಾವು ಭಿನ್ನಮತೀಯರಾಗುವುದಿಲ್ಲ, ಪಕ್ಷದ ವಿರುದ್ಧ ಕೆಲಸ ಮಾಡ್ತಾ ಇರುವಂತವರು ಭಿನ್ನಮತೀಯರು ಅಂತ ಹೇಳಿದ್ದಾರೆ. ಬಿವೈ ವಿಜಯೇಂದ್ರ ಬದಲಾಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಅಂತ ದೆಹಲಿಯಲ್ಲಿ ಶಾಸಕ ಯತ್ನಾಳ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿ, ಅಮಿತ್ ಶಾ, ಬಿಎಲ್ ಸಂತೋಷ್ ಮೇಲೆ ನಂಬಿಕೆ ಇದೆ, ಮುಂದೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ರಾಜಕೀಯದಲ್ಲಿ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಮುನ್ರತ್ನ ಹೇಳಿದ್ದಾರೆ. ನಾವು ಸಿಎಂ ಆಗ್ಬೇಕು ಅಂತ ಕಾಂಗ್ರೆಸ್ನಲ್ಲಿ ಹಲವರು ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ 6 ತಿಂಗಳಲ್ಲೇ ಚುನಾವಣೆ ಬರುತ್ತೆ. ಕಾಂಗ್ರೆಸ್ಗೆ 136 ಸೀಟ್ ಬಂದಿರೋದೇ ಸಿದ್ದರಾಮಯ್ಯನವರಿಂದ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ 11 KV ಕರೆಂಟ್ ಅಲ್ಲ, 650 KV ಕರೆಂಟ್ ಅಂತ ಬಿಜೆಪಿ ಶಾಸಕ ಮುನ್ರತ್ನ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಒಂದು ಕರೆಗೆ 10 ಲಕ್ಷ ಜನ ಸೇರ್ತಾರೆ, ಇಲ್ಲದೆ ಹೋದ್ರೆ 500 ರೂಪಾಯಿ ಕೊಟ್ಟು ಜನರನ್ನ ಕರೆಸಬೇಕಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರನ್ನ ಹೊಗಳ್ತಾ ಇಲ್ಲ ಅಂತ ಹೇಳ್ತಲೇ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ವಿಚಾರದ ಕುರಿತು ಖುದ್ದು ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯ ಹೊರತುಪಡಿಸಿ ಖರ್ಗೆ ಅವರು ನನಗೆ ಹಿರಿಯಣ್ಣ, ನಾವು ಸಹಜವಾಗಿ ಮಾತನಾಡ್ತೀವಿ, ರಾಜಕೀಯ ಚರ್ಚಿಸಿಲ್ಲ, ನಮ್ಮ ಕುಟುಂಬದ ಅನೇಕ ವಿಚಾರಗಳನ್ನ ಚರ್ಚಿಸಿದ್ದೀವಿ ಅಂತ ಹೇಳಿದ್ದಾರೆ. ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಕೇಂದ್ರ ಸರ್ಕಾರವೇ ಹೊಣೆ ಅಂತ ಬೆಂಗಳೂರಿನಲ್ಲಿ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಮೋದಿ ಪರವಾಗಿ ಬಿಜೆಪಿಗರು ಮೆಟ್ರೋ ನಿಲ್ದಾಣದಲ್ಲಿ ಕ್ಷಮೆ ಕೇಳಿ, ಬೇಕಿದ್ರೆ ನಾವೇ ಬಿಜೆಪಿಗರಿಗೆ ಗುಲಾಬಿ ಖರೀದಿ ಮಾಡಿ ಕೊಡ್ತೀವಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಹಾವೇರಿಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಗ್ರಾಮದಲ್ಲಿ ವಿಲಕ್ಷಣ ಘಟನೆಯೊಂದು ನಡೆದಿದೆ. ಬಿಷ್ಟಪ್ಪ ಗುಡಿಮನಿ ಎಂಬಾತ 45 ವರ್ಷದ ವ್ಯಕ್ತಿ ಆತ ಸತ್ತಿದ್ದಾನೆ ಅಂತ ಆಸ್ಪತ್ರೆಯಿಂದ ವೈದ್ಯರು ಡಿಸ್ಚಾರ್ಜ್ ಮಾಡಿಸಿದ್ದಾರೆ. ಊರಿಗೆ ಕರೆ ತರುವಂತಹ ಸಂದರ್ಭದಲ್ಲಿ ಆತ ಇದ್ದಕ್ಕಿದ್ದ ಹಾಗೆ ಎದ್ದು ಕೂತಿದ್ದಾನೆ. ಸತ್ತು ಹೋದ ಅಂತೇಳಿ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದಂತವರು ಬಳಿಕ ಸ್ಟೇಟಸ್ ಡಿಲೀಟ್ ಮಾಡಿದ್ದಾರೆ. ಬ್ಯಾನರ್ ಕೂಡ ತೆರವುಗೊಳಿಸಲಾಗಿದೆ. ಕಾಫಿಗೆ ಸದ್ಯ ಬಂಗಾರದ ಬೆಲೆ ಬಂದಿರುವ ಹಿನ್ನೆಲೆಯಲ್ಲಿ ಹಾಸನದಾದ್ಯಂತ ಕಾಫಿ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಸಕಲೇಶಪುರ ತಾಲೂಕಿನ ಅರಕೆರೆ ಗ್ರಾಮದಲ್ಲಿ ಸ್ವಂತ ತಮ್ಮನ ಮನೆಯಲ್ಲೇ ಕಾಫಿ ಕದಿಯೋಕೆ ಹೋಗಿದ್ದ ಖತರ್ನಾಕ್ ಅಣ್ಣನೋರ್ವ ಸಾಕ್ಷ್ಯ ಸಮೇತ ಸಿಕ್ಕಾಕೊಂಡಿದ್ದಾನೆ. ಸಿಸಿಟಿವಿ ನೋಡುತ್ತಲೇ ಕಿಡಿಗೇಡಿ ಮಂಜುನಾಥ್ ಕಾಲ್ ಕಿತ್ತಿದ್ದು ಪವನ್ ಅನ್ನೋರು ದೊಡ್ಡಪ್ಪನ ವಿರುದ್ಧ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲೆ ಇಲ್ಲದ ಬರೋಬ್ಬರಿ 80 ಲಕ್ಷ ರೂಪಾಯಿಗೂ ಅಧಿಕ ನಗದು ಪತ್ತೆಯಾಗಿದೆ. ಅನುಮಾನಾಸ್ಪದವಾಗಿ ಕಂಡುಬಂದಂತ ಹಿನ್ನೆಲೆಯಲ್ಲಿ ವ್ಯಕ್ತಿಯೋರ್ವನನ್ನ ಪೊಲೀಸರು ವಿಚಾರಣೆ ನಡೆಸಿದಾಗ ಬ್ಯಾಗ್ನಲ್ಲಿ 80 ಲಕ್ಷಕ್ಕೂ ಅಧಿಕ ಹಣ ಪತ್ತೆಯಾಗಿದೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ದೊಡ್ಡಿಕಟ್ಟೆ ಗ್ರಾಮದಲ್ಲಿ ಅಪರಿಚಿತರು ಹಚ್ಚಿದಂತ ಬೆಂಕಿಗೆ ಸುಮಾರು 20ಕ್ಕೂ ಹೆಚ್ಚು ರೈತರ ಬೆಳೆ ನಾಶ ಆಗಿದೆ. ಗ್ರಾಮದ ಸರ್ವೆ ನಂಬರ್ 7ರಲ್ಲಿ ಅವಘಡ ಸಂಭವಿಸಿದೆ. ಪಕ್ಕದಲ್ಲಿ ಅರಣ್ಯ ಪ್ರದೇಶ ಇದ್ದು ಬಿದರಿಗಾಗಿ ಅಪರಿಚಿತರು ಬೆಂಕಿ ಇಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಇದರಿಂದ ಪಕ್ಕದ ಸಾಗುವಳಿ ಭೂಮಿಗೂ ಬೆಂಕಿ ಆವರಿಸಿದೆ. ಚಾಮರಾಜನಗರದ ಸಿಎನ್ ಪೊಲೀಸ್ ಠಾಣೆ ಅಂದ್ರೆ ಸೆನ್ ಪೊಲೀಸ್ ಠಾಣೆ ಆವರಣದಿಂದಲೇ ಬೈಕ್ ಕಳ್ಳತನ ಮಾಡಲಾಗಿದೆ. ಪೊಲೀಸ್ ಠಾಣೆ ಗೇಟ್ನ ಬೀಗ ಮುರಿದು ಕಳ್ಳರು ಬೈಕ್ ಕಳವು ಮಾಡಿದ್ದಾರೆ. NDPS ಅಂದ್ರೆ ಅಪರಾಧ ಪ್ರಕರಣದಲ್ಲಿ ವಶಪಡಿಸಿಕೊಂಡಿದ್ದಂತ ಬೈಕ್ ಕಳ್ಳರ ಪಾಲಾಗಿದ್ದು ಬೈಕ್ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರ್ ಶೋಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಏರ್ ಶೋಗೆ ಚಾಲನೆ ಕೊಟ್ಟಿದ್ದಾರೆ. ಇವತ್ತಿನಿಂದ 4 ದಿನಗಳ ಕಾಲ ಏರ್ ಶೋ ನಡೆಯಲಿದೆ. 100 ದೇಶಗಳ 900ಕ್ಕೂ ಹೆಚ್ಚು ರಕ್ಷಣಾ ಸಾಮಗ್ರಿಗಳ ಉತ್ಪಾದಕರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ 3 ದಿನಗಳ ಫ್ರಾನ್ಸ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇವತ್ತು ರಾತ್ರಿ ಪ್ಯಾರಿಸ್ಗೆ ಬಂದಿಳಿಯುವಂತ ಮೋದಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅವರು ಆಯೋಜಿಸಿರುವಂತಹ ಔತಣಕೂಟದಲ್ಲಿ ಪಾಲ್ಗೊಳ್ತಾರೆ. ಫ್ರಾನ್ಸ್ನ ಗಣ್ಯರು ಈ ಔತಣಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ಫ್ರಾನ್ಸ್ನಿಂದ ಮೋದಿ ಅಮೆರಿಕಾಗೆ ತೆರಳಲಿದ್ದಾರೆ. ತಿರುಪತಿ ಲಾಡುಗೆ ಪ್ರಾಣಿಗಳ ಕೊಬ್ಬು ಬಳಕೆ ಪ್ರಕರಣ ಸಂಬಂಧಪಟ್ಟಾಗೆ 4ರನ್ನ ಬಂಧಿಸಲಾಗಿದೆ. ಉತ್ತರಾಖಂಡ ಮೂಲದ ಭೋಲೆ ಬಾಬಾ ಡೈರಿಯ ಮಾಜಿ ನಿರ್ದೇಶಕರಾದಂತಹ ವಿಪಿನ್ ಜೈನ್, ಪೋಮಿಲ್ ಜೈನ್, ವೈಷ್ಣವಿ ಡೈರಿಯ ಸಿಇಒ ಅಪೂರ್ವ ವಿನಾಯಕಾಂತ್ ಚೌಡಾ ಹಾಗೆ ತಮಿಳುನಾಡಿನ AR ಡೈರಿಯ ವ್ಯವಸ್ಥಾಪಕ ನಿರ್ದೇಶಕ ರಾಜು ರಾಜಶೇಖರನ್ ಅವರನ್ನ ಸಿಬಿಐ ಬಂಧಿಸಿದೆ. ಹೈದರಾಬಾದ್ನಲ್ಲಿ ಉದ್ಯಮಿಯನ್ನ ಮೊಮ್ಮಗನೇ 70 ಬಾರಿ ಇರಿದು ಕೊಂದಿರೋದು ತಡವಾಗಿ ಬೆಳಕಿಗೆ ಬಂದಿದೆ. ಆಸ್ತಿ ವಿವಾದ ಸಂಬಂಧ ವೆಲ್ಸನ್ ಸಮೂಹದ ವ್ಯವಸ್ಥಾಪಕ ನಿರ್ದೇಶಕ 86 ವರ್ಷದ ಜನಾರ್ದನ ರೆಡ್ಡಿಯನ್ನ ಮೊಮ್ಮಗ ಕೀರ್ತಿ ತೇಜ ಚಾಕುವಿನಿಂದ ಇರಿದು ಕೊಲೆಗೈದಿದ್ದಾನೆ. ಮಧ್ಯಪ್ರವೇಶಿಸಿದ ತಾಯಿಗೂ ಕೂಡ ಆರೋಪಿ ಇರಿದಿದ್ದಾನೆ. ಕಳೆದ ಗುರುವಾರ ಉದ್ಯಮಿ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಕೀರ್ತಿ ತೇಜ ಹಾಗೆ ಆತನ ತಾಯಿ ಬಂದಿರ್ತಾರೆ. ತಾಯಿ ಕಾಫಿ ತರೋದಕ್ಕೆ ಅಡುಗೆ ಮನೆಗೆ ತೆರಳಿದಾಗ ತಾತನ ಜೊತೆ ಕೀರ್ತಿ ತೇಜ ಆಸ್ತಿ ಹಂಚಿಕೆ ವಿಚಾರವಾಗಿ ಜಗಳ ಆಡಿದ್ದಾನೆ. ಇದು ಅತಿರೇಕಕ್ಕೆ ತಲುಪಿದಾಗ ಕೀರ್ತಿ ತೇಜ ತಾತನಿಗೆ 70 ಬಾರಿ ಮನ ಬಂದಂತೆ ಇರಿದಿದ್ದಾನೆ ಅನ್ನೋದು ತಿಳಿದಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಗಂಗಾ, ಯಮುನಾ ಹಾಗೆ ಸರಸ್ವತಿ ಸಂಗಮದಲ್ಲಿ ಮುರ್ಮು ಪವಿತ್ರ ಸ್ನಾನ ಮಾಡಿದ್ದಾರೆ. ಕುಂಭಮೇಳಕ್ಕೆ ಭೇಟಿ ನೀಡಿರುವಂತದ್ದು ಹಾಗೆ ಪವಿತ್ರ ಸ್ನಾನ ಮಾಡಿರೋದು ನನ್ನ ಅದೃಷ್ಟ ಅಂತ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಸಕ್ಕರೆ ನಗರಿ ಮಂಡ್ಯದಲ್ಲಿ ಡರ್ಟ್ ಬೈಕ್ ರೇಸ್ಗೆ ಚಾಲನೆ ನೀಡಲಾಗಿದೆ.
ಎಸ್ಸಿಎಂ ಶುಗರ್ ಸಿಟಿ ಮಂಡ್ಯ ಆಯೋಜಿಸಿರುವಂತಹ ಬೈಕ್ ರೇಸ್ಗೆ ಸಚಿವ ಚಲುವರಾಯಸ್ವಾಮಿ ಚಾಲನೆ ನೀಡಿದ್ರು. ಸಚಿವರಿಗೆ ಸಾಥ್ ನೀಡಿದ ಶಾಸಕ ರವಿಕುಮಾರ್ ಗಣಿಗ ಬೈಕ್ ಓಡಿಸಿದ್ರು. ಸುಮಾರು 150 ಕ್ರೀಡಾಪಟುಗಳು ರೇಸ್ನಲ್ಲಿ ಭಾಗಿಯಾಗಿದ್ದಾರೆ.